टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಲ್ಲಿ ಏನು ಒಂದು ಸಮಾಧಾನಕರ ಸಂಗತಿ ಅಂದರೆ ಅವ್ರು ಹೇಳಿದ್ದಾರೆ ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ, ಮಂತ್ರಿಗಳು ಈ ಸಣ್ಣ ಆಮೇಲೆ ಜಮೀರ್ದು ಹೇಳ್ಬಿಡ್ತೇನೆ ನೋಡಿ. ಆ್ಯಸ್ ಎ ಜಮೀರ್ ನೋಡಿ, ಜಮೀರ್ ನನಗೇನು ಇದಂತಲ್ಲ ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಭಾಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರು ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಅವನಿಗೆ ಭಾಳ ಒಳ್ಳೆ ಜೋಲ್ ಮನುಷ್ಯ, ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಯಾರೋ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರನ್ನ ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇಲ್ಲ, ಮತ್ತು ಸರ್ಕಾರ ಇವ್ರ ಮಾತುಗಳನ್ನು ಕೇಳಿ ಅವ್ರನ್ನ ತೆಗೀರಿ ಅಂತ ಹೇಳುವಂಥ ಇದೂ ಕೂಡ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ ಅವನು ಮಂತ್ರಿ ಆದಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಅದಕ್ಕೆ ಸುಮ್ಮನೆ ಇಂಥ ಯಾವ್ಯಾವನು ಬಿ ಆರ್ ಪಾಟೀಲ್ ಏನೂ ಹೇಳಿಲ್ಲ ಜಮೀರ್ ಬಗ್ಗೆ. ಸುಮ್ಮನೆ ಯಾರು ಗೋಪಾಲ್ ಕೃಷ್ಣ ಹಂಗೆ ಮಾಡಿರಿ, ಇವ್ರು ಹಿಂಗೆ ಮಾಡಿರಿ ಅಂತ ಹೇಳಿದ್ರು ಸರಿಯಲ್ಲ. ಜಮೀರ್ ಶುಡ್ ಬಿ ಕಂಟಿನ್ಯೂಡ್ ಆ್ಯಸ್ ಎ ಮಿನಿಸ್ಟರ್. ಈಸ್ ಎ ವೆರಿ ಗುಡ್ ಮಿನಿಸ್ಟರ್. ನನಗೇನು ಬಹಳ ಆತ್ಮೀಯ ಅಂತಲ್ಲ, ಡೆಫಿನೆಟ್ಲಿ ಐ ನೋ ಹಿಮ್ ವೆರಿ ವೆಲ್. ಅದಕ್ಕೆ ಹೇಳಿದ್ನಲ್ಲ ನಾನು, ಐ ಯೂಸ್ ಪ್ರಾಪರ್ ವರ್ಡ್. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಭಾಳ ದೊಡ್ಡ ಶ್ರೀಮಂತ. ಅವನಿಗೆ ಈ ಚಿಲ್ಲರೆ ದುಡ್ಡು ತಗೊಂಡು ಏನು ಮಾಡ್ತಾನೆ ರೀ ಅವನು? ಅವೆಲ್ಲ ಮಂತ್ರಿ ತಗೊಂಡಿಲ್ಲ, ಆದರೆ ಅವರು ಮಂತ್ರಾಲಯದಲ್ಲಿ ನಡೀತಾರೆ, ಅಂದರೆ ಸಚಿವಾಲಯದಲ್ಲಿ ಅದನ್ನ ಎನ್ಕ್ವೈರಿ ಆಗ್ಬೇಕಂತ ಹೇಳಿದ್ನಲ್ಲ. ಅದ್ರ ಅರ್ಥ ಈ ವ್ಯವಸ್ಥೆದಲ್ಲಿ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಏನು ಬಿ ಜೆ ಪಿ ಕಾಲ್ಕಿದ್ದಿಲ್ವಾ ಹಿಂದಲ? ವಾಟ್ ಐ ಆಮ್ ಟೆಲ್ಲಿಂಗ್, ಕರಪ್ಷನ್ ಹ್ಯಾಸ್ ಬಿಕಮ್ ದಿ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಆಗಿ ಹೋಗ್ಬಿಟ್ಟಿದೆ ಹಲವಾರು ವರ್ಷಗಳಿಂದ.